ಟಿಕೆಟ್ ಮಾತ್ರ ಎಲ್ಲ ಸೋಲ್ಡ್ ಔಟ್ ಆಗಿದೆ ಬಿಡಿ. 26, 27ನೇ ತಾರೀಕು ಟಿಕೆಟ್ ಅಂತೂ ಸಿಗಲ್ಲ. 18 ವರ್ಷ ಮೇಲ್ಪಟ್ಟವರು ಈ ಟಾಕ್ಸಿಕ್ ಸಿನಿಮಾವನ್ನ ನೋಡ್ಬೋದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಾಕ್ಸಿಕ್. ಈ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಓಪನಿಂಗ್ ಆಗಿದೆ. ಈಗಾಗಲೇ 26, 27ನೇ ತಾರೀಕು ಸೋಲ್ಡ್ ಔಟ್ ಆಗಿದೆ. ಬನ್ನಿ ಇದ್ರ ಬಗ್ಗೆ ಒಂದಿಷ್ಟು ಮಾತುಕತೆ ಆಡ್ಬಿಡೋಣ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಟಿಕೆಟ್ ಬುಕಿಂಗ್ ಓಪನ್ ಆಗಿದೆ. ನಾನಂತೂ ಏನೇನೋ ಸರ್ಕಸ್ ಮಾಡ್ಕೊಂಡು ಕೊನೆಗೆ ಒಂದು ಟಿಕೆಟ್ ಸಿಕ್ತಪ್ಪ. ಅದು ನಮ್ಮ ತುಮಕೂರಿನ ಮಾರುತಿ ಚಿತ್ರಮಂದಿರದಲ್ಲಿ. ಸ್ನೇಹಿತರೆ, ಇನ್ನು ನಮ್ಮ ಕರ್ನಾಟಕದಾದ್ಯಂತ ಯಾವ್ಯಾವ ಊರಲ್ಲಿ ಈ ಟಾಕ್ಸಿಕ್ ಸಿನಿಮಾ ಯಾವ್ಯಾವ ಥಿಯೇಟರ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದ್ಲು ಏನ್ ಹೇಳ್ತೀನಿ ಅಂದ್ರೆ, ಟಿಕೆಟ್ ಮಾತ್ರ ಎಲ್ಲ ಸೋಲ್ಡ್ ಔಟ್ ಆಗಿದೆ ಬಿಡಿ. 26, 27ನೇ ತಾರೀಕು ಟಿಕೆಟ್ ಅಂತೂ ಸಿಗಲ್ಲ. ನೀವೇನಿದ್ರು 28, 29ಕ್ಕೆ ಟ್ರೈ ಮಾಡ್ಬೇಕು. ಅದು ಕೂಡ ಡೌಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಸಿನಿಮಾ ಈಗಾಗಲೇ ಸಖತ್ತಾಗೆ ಎಲ್ಲ ಕಡೆ ಒಂದು ಹೈಪ್ ಕ್ರಿಯೇಟ್ ಮಾಡಿದೆ ಈ ಟಾಕ್ಸಿಕ್ ಸಿನಿಮಾ. ನಾನು ಮಧ್ಯಾಹ್ನ ನೋಡ್ದೆ, ಹೆಂಗೋ ಒಂದು ಟಿಕೆಟ್ ಇತ್ತು. ನಮ್ಮ ಮನೆಯವ್ರನ್ನ ಕೇಳಿದೆ, ಬರ್ತೀಯಾ ಟಾಕ್ಸಿಗೆ ಅಂತ. ಅಪ್ಪ ನಾನಿವಾಗ ಬರಲ್ಲಪ್ಪ, ಈ ಜನ ಜಂಗಳಲ್ಲಿ ಹೋಗ್ಬಿಟ್ಟು ನೋಡಿಬಿಟ್ರೆ ಸಿನಿಮಾ ನೋಡ್ದಂಗೆ ಆಗಲ್ಲ, ಡೈಲಾಗ್ಗಳು ಅರ್ಥ ಆಗಲ್ಲ ಅಂತ ಹೇಳಿದ್ರು. ನಾನೇನಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ, ಈ ಟಾಕ್ಸಿಕ್ ಸಿನಿಮಾದ ರಿವ್ಯೂ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅದು ನೈಟ್ 9 ಗಂಟೆ ಶೋಗೆ ಸಿಕ್ಕಿರೋದು. ನೈಟ್ 9 ಗಂಟೆ ಅಂದ್ರೆ 12 ಗಂಟೆ ಸಿನಿಮಾ ಬಿಡ್ಬೋದು. ನೋಡೋಣ, ಟ್ರೈ ಮಾಡ್ತೀನಿ. ಯಾರ್ಯಾರೆಲ್ಲ ರಿವ್ಯೂ ಕೊಡ್ತಾರೆ ಅವ್ರ ಹತ್ರ ಎಲ್ಲ ರಿವ್ಯೂ ತಗೊಂತೀನಿ. ಅದಾದ್ಮೇಲೆ ಮತ್ತೆ ಭಾನುವಾರ ದಿನ ಇಲ್ಲ ಶನಿವಾರ ದಿನ ಹೋಗಿ ಮತ್ತೆ ರಿವ್ಯೂ ತಗೊಂತೀನಿ. ನಮ್ಮ ತುಮಕೂರಲ್ಲಂತೂ ಟಾಕ್ಸಿಕ್ ಸಿನಿಮಾದ ಅಬ್ರ ತುಂಬಾ ಜೋರಾಗಿದೆ. ನಾನು ಥಿಯೇಟರ್ ಹತ್ರ ಹೋಗಿ, ಅಂದ್ರೆ ಇನ್ನು ರಿಲೀಸ್ ಆಗೋದಕ್ಕಿಂತ ಮೊದಲೇ ಥಿಯೇಟರ್ ಹತ್ರ ಹೋಗಿ ಆ ಥಿಯೇಟರ್ ಸಿಬ್ಬಂದಿ, ಅಂದ್ರೆ ತುಮಕೂರಿನ ಮಾರುತಿ ಥಿಯೇಟರ್ ಸಿಬ್ಬಂದಿಗಳು ಹಾಗೆ ಗಾಯತ್ರಿ ಥಿಯೇಟರ್ ಸಿಬ್ಬಂದಿಗಳ ಹತ್ರ ಒಂದಿಷ್ಟು ಸಿನಿಮಾ ಬಗ್ಗೆ ಮಾತಾಡ್ಕೊಂಡ್ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ. ಹಾಗೇನೆ ನಮ್ಮ ಕರ್ನಾಟಕಾದ್ಯಂತ ಈಗಾಗಲೇ ಯಾವ್ಯಾವ ಊರುಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಒಂದು ಲಿಸ್ಟ್ ಹೇಳ್ಬಿಡ್ತೀನಿ ಬನ್ನಿ. ಮೊದಲಿಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾವ್ಯಾವ ಥಿಯೇಟರ್ಲಿ ಈ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ನೋಡ್ಬಿಡೋಣ. ಮಾರುತಿ, ಗಾಯತ್ರಿ ಹಾಗೆ ಯಸ್ಮಾಲ್, ಕುಣಿಗಲಲ್ಲಿ ಪದ್ಮ, ತಿಪ್ಟೂರಲ್ಲಿ ಗಣೇಶ್ ಮತ್ತು ಲಕ್ಷ್ಮಿ, ಮಧುಗಿರಿಯಲ್ಲಿ ಶಾಂತಲೆ ಥಿಯೇಟರ್, ಪಾವಗಡದಲ್ಲಿ ಮಾರುತಿ ಥಿಯೇಟರ್. ಇದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗುವ ಥಿಯೇಟರ್ಗಳು. ನಮ್ಮ ದಾವಣಗೆರೆಯಲ್ಲಿ ತ್ರಿಶೂಲ್, ತ್ರಿನೇತ್ರ, ಗೀತಾಂಜಲಿ ಹಾಗೆ ಎಸ್ಕ್ವಯರ್ ಮಾಲ್. ಅದಾದ್ಮೇಲೆ ಹರಿಹರದಲ್ಲಿ ಜಯಶ್ರೀ ಥಿಯೇಟರ್ಲಿ ಈ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಲ್ಲಿಕಾರ್ಜುನ್, ಮಂಜುನಾಥ್ ಹಾಗೆ ಮಾಲ್ಗಳಲ್ಲೂ ಕೂಡ ಬಿಡುಗಡೆ ಆಗ್ತಿದೆ. ಭದ್ರಾವತಿಯಲ್ಲಿ ಸತ್ಯ, ನೇತ್ರಾವತಿ ಥಿಯೇಟರ್ ಬಿಡುಗಡೆ ಆಗ್ತಿದೆ. ಹಾಗೇನೆ ಶಿಕಾರಿಪುರದಲ್ಲಿ ಮಾಲ್ತೇಶ್ ಥಿಯೇಟರ್ಲಿ, ಸಾಗರದಲ್ಲಿ ಶ್ರೀ ಥಿಯೇಟರ್ಲಿ, ಚನ್ನಗಿರಿಯಲ್ಲಿ ಲಕ್ಷ್ಮಿ ಥಿಯೇಟರ್ಲಿ, ಕೊಪ್ಪದಲ್ಲಿ JNJ ಥಿಯೇಟರ್ಲಿ ಈ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಇನ್ನು ನಾವು ನೋಡೋದಾದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವ್ಯಾವ ಥಿಯೇಟರ್ಲಿ ಅಂದ್ರೆ ಬಸವೇಶ್ವರ, ಅದು ಮಾತ್ರ ಪಕ್ಕಾ ಬಿಡಿ. ಬಸವೇಶ್ವರ ಥಿಯೇಟ್ರು, ವೆಂಕಟೇಶ್ವರ ಥಿಯೇಟ್ರಲ್ಲಿ ಚಿತ್ರದುರ್ಗದಲ್ಲಿ ಬಿಡುಗಡೆ ಆಗ್ತಿದೆ. ಹಿರಿಯೂರಲ್ಲಿ ನಂಜುಂಡೇಶ್ವರ ಥಿಯೇಟ್ರಲ್ಲಿ ಈ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಇನ್ನು ನಾವು ಹಾವೇರಿ ಜಿಲ್ಲೆಯಲ್ಲಿ ಈ ಟಾಕ್ಸಿಕ್ ಸಿನಿಮಾ ಯಾವ್ಯಾವ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ನೋಡಕ್ ಹೋದ್ರೆ, ಹಾವೇರಿಯಲ್ಲಿ ಮಾಗಾವಿ, ರಾಣೆಬೆನ್ನೂರಲ್ಲಿ ಶಂಕರ್ ಮತ್ತು ಶಕ್ತಿ, ಈ 2 ಥಿಯೇಟರ್ಲಿ ಈ ಸಿನಿಮಾ ಬಿಡುಗಡೆ ಆಗ್ತಿದೆ. ಇನ್ನು ನಮ್ಮ ಮೈಸೂರಲ್ಲಿ ನೋಡೋದಾದ್ರೆ ಸಂಗಮ್, ವುಡ್ಲ್ಯಾಂಡ್, ಗಾಯತ್ರಿ ಥಿಯೇಟರ್ ಹಾಗೆ PVR ಐನಾಕ್ಸ್ ಅಲ್ಲೂ ಕೂಡ ಈ ಒಂದು ಸಿನಿಮಾ ಬಿಡುಗಡೆ ಆಗ್ತಿದೆ. ನಮ್ಮ ಮಂಡ್ಯದಲ್ಲಿ ನೋಡೋದಾದ್ರೆ ಗುರುಶ್ರೀ, ಮಹಾವೀರ್, ಮದ್ದೂರಲ್ಲಿ ಮಹಾವೀರ ಥಿಯೇಟರ್, KR ಪೇಟೆಯಲ್ಲಿ ಬಸವೇಶ್ವರ KJV ಥಿಯೇಟರ್, ಹಾಗೆ ಬನ್ನೂರಲ್ಲಿ ಸೋಮೇಶ್ವರ ರತ್ನಮಹಲ್,
KM ದೊಡ್ಡಿಯಲ್ಲಿ ಮಾರುತಿ ಥಿಯೇಟರ್, ನಾಗಮಂಗಲದಲ್ಲಿ ವೆಂಕಟೇಶ್ವರ ಥಿಯೇಟರ್, ಇನ್ನು ಹೀಗೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಾಗಿದೆ ಈ ಟಾಕ್ಸಿಕ್ ಸಿನಿಮಾದ ಲೀಸ್ಟು. ಹಾಗಾಗಿ ನೀವು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಈ ಟಾಕ್ಸಿಕ್ ಸಿನಿಮಾವನ್ನ ನೀವು ನೋಡಿ, ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಒಂದು ವಿಶೇಷ ಸೂಚನೆ ಇದೆ. ಏನಪ್ಪಾ ಅಂದ್ರೆ 18 ವರ್ಷ ಮೇಲ್ಪಟ್ಟವರು ಈ ಟಾಕ್ಸಿಕ್ ಸಿನಿಮಾವನ್ನ ನೋಡ್ಬೋದು. 18 ವರ್ಷಕ್ಕಿಂತ ಕೆಳಗೆ ಇರೋರು ಈ ಟಾಕ್ಸಿಕ್ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗಳಲ್ಲಿ ಅಲೋ ಮಾಡಲ್ಲ. ಆಕ್ಚುಲಿ ನಾನು KD ಸಿನಿಮಾಗೆ ನಾನು ನಮ್ಮ ತುಮಕೂರಿನ ಐನಾಕ್ಸ್ ಅಲ್ಲಿ ಹೋಗಿದ್ದೆ. ಬಟ್ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದೆ ಸಿನಿಮಾ ನೋಡಕ್ಕೆ, ಆದ್ರೆ ಸಿನಿಮಾ ನೋಡಕ್ ಬಿಡ್ಲಿಲ್ಲ. ಅದಕ್ಕೋಸ್ಕರನೇ ಮಾಲ್ಗಳಲ್ಲಿ ದಯವಿಟ್ಟು ಯಾರು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ. ಹೋದ್ರೆ ಸುಮ್ಮನೆ ವಾಪಸ್ ಬರ್ಬೇಕಾಗುತ್ತೆ. ಟಿಕೆಟ್ ಬುಕ್ ಮಾಡ್ಬೇಕಾದ್ರೂ ಅಷ್ಟೇನೆ ನಿಮ್ಮ ಮಕ್ಕಳಿಗೆ ಟಿಕೆಟ್ ಬುಕ್ ಮಾಡಬೇಡಿ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಮೋಸ್ಟ್ಲಿ ಅಲೋ ಮಾಡ್ಬೋದು ಅನ್ಕೊಂಡಿದೀನಿ. ನೋಡಿ ಟ್ರೈ ಮಾಡಿ. ಆದಷ್ಟು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಹೋಗಿ, ಅದರಲ್ಲೂ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗೆ ಹೋಗಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆ ಎಲ್ರು ಕೂಡ ಈ ಟಾಕ್ಸಿಕ್ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಜೈ ರಾಕಿಂಗ್ ಸ್ಟಾರ್ ಯಶ್ ಸರ್, ಜೈ ಟಾಕ್ಸಿಕ್, ಜೈ ಕರ್ನಾಟಕ. ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ. ಧನ್ಯವಾದಗಳು.